ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಎಲ್ಲರಿಗೂ ಶುಭೋದಯ. BCCIನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟು ಈಚೆ ಕಡೆ ಬಂದಿದೆ ಇವಾಗ ಫಾರ್ ದ ಸೈಕಲ್ ಆಫ್ 25-26 2025-26ಗೆ ಇವಾಗ ಅನೌನ್ಸ್ ಆಗಿದೆ. ಸೊ ಯಾವ ಟೈರ್ಸ್ಗಳಿದಾವೆ, ಎಷ್ಟೆಷ್ಟು ಕೋಟಿ ಸಿಗುತ್ತೆ ಆ್ಯಂಡ್ ಎಷ್ಟು ಜನ ಇದ್ದಾರೆ ಓವರ್ ಆಲ್ ಆಗಿ, ಯಾವ ಸೆಗ್ಮೆಂಟಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಎಲ್ಲ ಡೀಟೇಲ್ ಆಗಿ ನೋಡುವಂಥ ಸಮಯ. ಅದಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ಗೆ ಬಟನ್ ಕ್ಲಿಕ್ ಮಾಡಿ. ಎಲ್ಲ ನೆನ್ನೆ ಮ್ಯಾಚ್ ಹ್ಯಾಂಗ್ ಓವರ್ಲ ಇದ್ದೀರಾ ಅಂತ ಕಾಣಿಸುತ್ತೆ. ಬೀಜ ಬಾಯಿಗೆ ಬರ್ಸಿದ್ದು ನಮ್ಮ ಇಂಡಿಯಾ. ಸೊ ಓಕೆ, BCCIನ ಸೆಂಟ್ರಲ್ ಕಾಂಟ್ರಾಕ್ಟ್ ಹಿಂಗಿದೆ ಅಂತಂದರೆ 3 ಗ್ರೇಡ್ ಆಗಿ ಇವಾಗ ಡಿವೈಡ್ ಮಾಡ್ಕೊಳ್ಳಲಾಗಿದೆ. ಮುಂಚಾರ 4 ಗ್ರೇಡ್ ಇತ್ತು, A+, A, B ಆ್ಯಂಡ್ C ಗ್ರೇಡ್ ಇತ್ತು. ಇವಾಗ A, B ಆ್ಯಂಡ್ C 3 ಗ್ರೇಡ್ ಮಾತ್ರ ಇರೋದು. 3 ಗ್ರೇಡಲ್ಲಿ 30 ಜನ ಪ್ಲೇಯರ್ಸ್ಗಳನ್ನ ಲಿಸ್ಟ್ ಮಾಡಿದ್ದಾರೆ. ಸೊ 3 ಗ್ರೇಡ್ ಏನಕ್ಕೆ ಅಂತ ಕೇಳ್ತು ಅಂತಂದರೆ, ಇವಾಗ ಅಂಥ ಪ್ಲೇಯರ್ಸ್ ಯಾರೂ ಇಲ್ಲ. A+ ಗ್ರೇಡ್ನ ತಗೊಳ್ಳೋವಂಥ ಪ್ಲೇಯರ್ಗಳು ಯಾರೂ ಇಲ್ಲ. ಯಾಕೆ ಗೌರವ್? ಬುಮ್ರಾ ಇಲ್ವಾ? ಬುಮ್ರಾ ಇದ್ದಾರೆ, ಬುಮ್ರಾ ಒಬ್ಬರೇ ಇರೋದು. ಬುಮ್ರಾ ಒಬ್ರಿಗೋಸ್ಕರ ಒಂದು ಸಪ್ರೇಟ್ ಗ್ರೇಡ್ನ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಗ್ರೇಡ್ನ ರಿಮೂವ್ ಮಾಡಿದ್ರೆ ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಓಕೆ, A+ ಗ್ರೇಡ್ ಬುಮ್ರಾ ಕೊಟ್ಟಿದ್ರೆ ಆಗಿತ್ತು ಗುರು, 7 ಕೋಟಿ ಅದು. ಇವಾಗ ಗ್ರೇಡ್ ವಿಚಾರಕ್ಕೆ ಬಂತು ಅಂದರೆ A ಗ್ರೇಡ್ಗೆ ವರ್ಷಕ್ಕೆ 5 ಕೋಟಿನ ರಿಸರ್ವ್ಡ್, ಅದು 5 ಕೋಟಿ ಸಂಬಳ ಅಂತ A ಗ್ರೇಡ್ ಪ್ಲೇಯರ್ಸ್ಗೆ. B ಗ್ರೇಡ್ ಪ್ಲೇಯರ್ಸ್ಗೆ 3 ಕೋಟಿ ಅಂತ ಆ್ಯಂಡ್ C ಗ್ರೇಡ್ ಪ್ಲೇಯರ್ಸ್ಗೆ 1 ಕೋಟಿ ಅಂತ. ಸೊ 5 ಕೋಟಿ ಸಂಬಳ BCCI ಕಡೆಯಿಂದ ಯಾರಿಗೆ ಸಿಗುತ್ತೆ ಅಂತಂದರೆ, ಇದು ಫಿಕ್ಸ್ಡ್ ಸ್ಯಾಲ್ರಿ. ಇವ್ರು ಆಡಲಿ ಬಿಡಲಿ, 1 ವರ್ಷ ಫುಲ್ ಆಡಲಿ ಬಿಡಲಿ, ಇವ್ರಿಗೆ 5 ಕೋಟಿ ಸಿಕ್ಕೇ ಸಿಗುತ್ತೆ. ಇವ್ರಿಗೆ ಆಡಿಸ್ತಾರೋ ಬಿಡ್ತಾರೋ, ಪ್ಲೇಯಿಂಗ್ ಲೆವೆನ್ಗೆ ಹಾಕಂತಾರೋ ಹಾಕೋಣಲ್ವ, ಸ್ಕ್ವಾಡ್ಗೆ ಹಾಕಂತಾರೋ ಹಾಕೋಣಲ್ವ, 5 ಕೋಟಿ ಸಿಕ್ಕೇ ಸಿಗುತ್ತೆ. A ಪ್ಲೇಯರ್ ಯಾರು ಅಂತಂದರೆ ಇಟ್ಸ್ ಶುಭ್ಮನ್ ಗಿಲ್. 2 ಫಾರ್ಮೆಟಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇರೋಂಥವ್ರು. ಟೆಸ್ಟ್ ಆ್ಯಂಡ್ ODIಯಲ್ಲಿ ಇವರಿಗೆ ಕೊಡಲೇಬೇಕು ಆ್ಯಂಡ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಪುಲ್ ಮಾಡಬೇಕು, ಇವ್ರನ್ನ ತೆಗೆದು ಆಚೆ ಹಾಕಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ಜಸ್ಪ್ರೀತ್ ಬುಮ್ರಾ ಇವ್ರಿಗೆ A+ ಗ್ರೇಡ್ನ ಕೊಡಬೇಕು. ಆ್ಯಕ್ಚುಲಿ A+ ಗ್ರೇಡ್ ಇಲ್ಲದೆ ಇರೋದ್ರಿಂದ A ಗ್ರೇಡ್ನೇ ಕೊಟ್ಟಿದ್ದಾರೆ. ರವೀಂದ್ರ ಜಡೇಜಾ ಇವರು ಕೂಡ ಇವಾಗ 2 ಫಾರ್ಮೆಟ್ನ ಆಡಿದ್ದಾರೆ, ಟೆಸ್ಟ್ ಆ್ಯಂಡ್ ODIಸ್ನ ಉಳಿಸ್ಕೊಂಡಿದ್ದಾರೆ. ಸೊ ಇವ್ರಿಗೂ ಕೂಡ ಕೊಟ್ಟರೆ ಏನು ಲಾಸ್ ಏನಿಲ್ಲ, ಯಾಕಂದರೆ 2 ಫಾರ್ಮೆಟ್ನ ಆಡ್ತಾ ಇದ್ದಾರೆ, ಏನು 1 ಫಾರ್ಮೆಟ್ ಏನು ಆಡ್ತಿಲ್ಲ. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಥರ. ಸೊ ಗ್ರೇಡ್ B ಅಂತ ಬಂದಾಗ ನನ್ನ ಪ್ರಕಾರ ಲಾಸ್ ಇಲ್ಲ. ಈಗ ಶುಭ್ಮನ್ ಗಿಲ್ ಆಗಿರಲಿ, ಜಸ್ಪ್ರೀತ್ ಬುಮ್ರಾ ಆಗಿರಲಿ, ರವೀಂದ್ರ ಜಡೇಜಾ ಆಗಿರಲಿ, ಸೊ ಎಕ್ಸ್ಪೀರಿಯನ್ಸ್ ವೈಸ್ ನೋಡ್ತು ಅಂತಂದರೆ ಬುಮ್ರಾ ಆ್ಯಂಡ್ ಬುಮ್ರಾ ಆ್ಯಂಡ್ ರವೀಂದ್ರ ಜಡೇಜಾ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸು. ಆ್ಯಂಡ್ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಎಲ್ಲ ನಿಭಾಯಿಸ್ತಾ ಇದ್ದಾರೆ. ಮೈನ್ ಪ್ಲೇಯರ್ ಆಗಿ ಬೇರೆ ಒಂಥರ ಐಕಾನ್ ಥರ ನೋಡ್ತಾ ಇದ್ದಾರೆ ಟೀಮ್ ಇಂಡಿಯಾ. ಅದಕ್ಕೋಸ್ಕರ ಇವ್ರನ್ನ ಗ್ರೇಡ್ A ಕೊಟ್ಟಿದ್ದಾರೆ. ಗ್ರೇಡ್ B ಅಂತ ಬಂದಾಗ 3 ಕೋಟಿ ಸ್ಯಾಲ್ರಿ ಇರುವಂಥ ಪ್ಲೇಯರ್ಸು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ 2 ಫಾರ್ಮೆಟ್ನ ಉಳಿಸ್ಕೊಂಡಿದ್ದಾರೆ. 1 ಫಾರ್ಮೆಟ್ನ ಉಳಿಸ್ಕೊಂಡಿದ್ದಾರೆ. 1 ಫಾರ್ಮೆಟ್ನ ಉಳಿಸ್ಕೊಂಡು 3 ಕೋಟಿ ಕೊಡ್ತಾರೆ ಅಂತಂದರೆ ಗ್ರೇಡ್ B ಅಲ್ಲಿ ಇಟ್ಟಿದ್ದಾರೆ ಅಂತಂದರೆ ಖುಷಿನೇ ಪಡಬೇಕು. ಯಾಕಂತಂದರೆ ಒಂದೇ 1 ಫಾರ್ಮೆಟ್ ಆಡ್ತಾ ಇರೋಂಥದ್ದು, ಏನಲ್ಲೇನು 3 ಫಾರ್ಮೆಟ್ ಆಡ್ತಾ ಇಲ್ಲ, 2 ಫಾರ್ಮೆಟ್ ಆಡ್ತಾ ಇಲ್ಲ. ಖುಷಿ ಪಡ್ಬೇಕು ನೋಡೋಕೆ ಹೋಯ್ತು ಅಂದರೆ. C ಏನು ತಳ್ಳಿಲ್ಲ, ಏನೋ ಗುರು ಸಿಗ್ ತಳ್ತಾರೆ, ಏನು ಸ್ಟ್ಯಾಂಡರ್ಡ್ಸ್ ಎಲ್ಲ ಇಲ್ಲಿ ಮ್ಯಾಟ್ರಿಗೆ ಬರೋದಿಲ್ಲ. ಸೊ ಎಷ್ಟು ಫಾರ್ಮೆಟ್ನ ಉಳಿಸ್ಕೊಂಡಿದ್ದಾರೆ, ಎಷ್ಟು ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ ಅನ್ನೋದು ಮ್ಯಾಟ್ರ್ ಖಂಡಿತ ಬರುತ್ತೆ. ODI ಎಷ್ಟಿರುತ್ತೆ ವರ್ಷಕ್ಕೆ? ಜಾಸ್ತಿ ಇರೋದಿಲ್ಲ, T20 ಜಾಸ್ತಿ ಇರೋದು. ಸೊ T20 ಫಾರ್ಮೆಟ್ನ ಉಳಿಸ್ಕೊಂಡಿತ್ತು ಅಂತಂದರೆ ಇದ್ರ ಜೊತೆಗೆ ಇನ್ನೂ ಚೆನ್ನಾಗಿರೋದು, ಬಟ್ ಪರವಾಗಿಲ್ಲ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ T20 ಕ್ಯಾಪ್ಟನ್ ನೋಡಿ 1 ಫಾರ್ಮೆಟಲ್ಲಿ ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ, ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಗ್ರೇಡ್ B ಕೊಟ್ಟಿದ್ದಾರೆ. ಆ್ಯಂಡ್ ರಿಷಬ್ ಪಂತ್, ಸೊ ಇವರು ಆ್ಯಕ್ಟಿವ್ ಆಗಿ ಎಲ್ಲೂ ಕೂಡ ಆಡ್ತಾ ಇಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಟೆಸ್ಟ್ ಅಂತ ಬಂದಾಗ ಸ್ವಲ್ಪ ಆ್ಯಕ್ಟಿವ್ನೆಸ್ ಕಾಣಿಸುತ್ತೆ. ಓಕೆ, ರಿಷಬ್ ಪಂತ್ನು ಕೂಡ ಓಕೆ. ಹಾರ್ದಿಕ್ ಪಾಂಡ್ಯ ಯಾಕೆ ಗುರು? ಹಾರ್ದಿಕ್ ಪಾಂಡ್ಯ ಕೊಡಬೇಕಾಗಿರೋದು A ಗ್ರೇಡ್ ಅಲ್ವಾ ಅಂತ ಕೇಳ್ತು ಅಂತಂದರೆ, ಅವರು ರೀಸೆಂಟಾಗಿ ODIಸ್ನ ಬೇರೆ ಆಡ್ತಾ ಇಲ್ಲ, ಗೊತ್ತಿರೋದೆ ನಿಮಗೆ. ಅವರು ODIಸಿಂದನೂ ಕೂಡ ಬ್ರೇಕ್ ತೊಗೊಂಡ್ಬಿಟ್ಟಿದ್ದಾರೆ. T20s ಮಾತ್ರ ಆಡ್ತಾ ಇರೋಂಥ ಹಾರ್ದಿಕ್ ಪಾಂಡ್ಯ ಅವರು. ಸೊ ಅದಕ್ಕೋಸ್ಕರ ಪುಷ್ ಮಾಡಿದ್ದಾರೆ ಅಂತಾರ, ಕೆಳಗಡೆ ಹೇಳಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಇಲ್ಲ ಅಂತಂದರೆ ಖಂಡಿತ A ಗ್ರೇಡಿಗೆ ಖಂಡಿತ ಡಿಸರ್ವಿಂಗ್ ಏನಿದ್ರು ಹಾರ್ದಿಕ್ ಪಾಂಡ್ಯ. 2 ಫಾರ್ಮೆಟ್ನ ಆಡ್ತಾರೆ, ವೈಟ್ ಬಾಲ್ ಫಾರ್ಮೆಟ್ ಮಾತ್ರ, ಟೆಸ್ಟ್ ಫಾರ್ಮೆಟ್ ಇಲ್ಲ ಹಾರ್ದಿಕ್ ಪಾಂಡ್ಯ ಅಲ್ಲಿ. ಸೊ ಇವಾಗ ಆ್ಯಕ್ಟಿವ್ ಆಗಿ 1 ಫಾರ್ಮೆಟ್ನ ಮಾತ್ರ ಆಡ್ತಾ ಇರೋದ್ರಿಂದ ಇವ್ರನ್ನೂ ಕೂಡ B ಅಲ್ಲಿ ಇಟ್ಟಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ಅವರಿಗೆ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ ODIಸಿಗೆ. ಅವಾಗ ODIಸಿಗೆ ಬಂದರು ಅಂತಂದರೆ 2 ಫಾರ್ಮೆಟ್ ಆಡ್ತಿದ್ರು ಅಂದರೆ ಖಂಡಿತ ಅವ್ರನ್ನ ಮೇಲ್ಗಡೆ ಪುಷ್ ಮಾಡಬೇಕಾಗುತ್ತೆ. ಆ್ಯಂಡ್ ಕುಲ್ದೀಪ್ ಯಾದವ್ ಕೂಡ ಒಳ್ಳೆ ಬೌಲರು. ಇವ್ರನ್ನ ಟಾಪ್ ಆಗಿ ರೇಟ್ ಮಾಡಿಲ್ಲ, A ಗ್ರೇಡ್ಗೆ ಹಾಕಿಲ್ಲ. A ಗ್ರೇಡ್ಗೆ ವೆರಿ ಫ್ಯೂ ಪ್ಲೇಯರ್ಸ್ಗಳನ್ನ ಮಾತಾಡ್ತಾರೆ ಟಾಪ್ ಲೆವೆಲಲ್ಲಿ. ಸೊ B ಗ್ರೇಡಲ್ಲಿ ಸುಮಾರು ಜನನ ಇಟ್ಟಿದ್ದಾರೆ. ಸೊ ಓಕೆ, ಡಿಸರ್ವಿಂಗ್ ಅಂತಲೇ ಅನ್ಕೊಬೇಕು. ಆಮೇಲೆ ಮೊಹಮ್ಮದ್ ಸಿರಾಜ್ ಖಂಡಿತ ಡಿಸರ್ವಿಂಗು, ಯಾಕಂದರೆ ಎಲ್ಲ ಫಾರ್ಮೆಟ್ನು ಆಡುವಂಥ ಪ್ಲೇಯರು. KL ರಾಹುಲ್ ಎಲ್ಲ ಫಾರ್ಮೆಟು ಆಡುವಂಥ ಅಬಿಲಿಟಿ ಇದೆ, ಬಟ್ 2 ಫಾರ್ಮೆಟ್ನ ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ. ಸೊ ಓಕೆ, KL ರಾಹುಲ್ ನೋಡಿ. ಶ್ರೇಯಸ್ ಅಯ್ಯರ್ ಕೂಡ ಎಲ್ಲ ಫಾರ್ಮೆಟ್ ಆಡುವಂಥ ಅಬಿಲಿಟಿ ಇದೆ, ಆ್ಯಕ್ಟಿವ್ ಆಗಿ 1 ಫಾರ್ಮೆಟ್ನ ಆಡ್ತಾ ಇದ್ದಾರೆ ODI ಫಾರ್ಮೆಟಲ್ಲಿ. ಅಂದರೆ ಅವರು ಆಡ್ತಾರೆ ಬಿಟ್ಟರೆ ಕೊಡ್ತು ಅಂದರೆ ಚಾನ್ಸ್ ಕೊಡ್ತು ಅಂದರೆ, ಬಟ್ ಕೊಡ್ತಾ ಇಲ್ಲ ಅಷ್ಟೇ. ವಾಷಿಂಗ್ಟನ್ ಸುಂದರ್ ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಆಡುವಂಥ ಪ್ಲೇಯರು. ಸೊ ಓಕೆ, ವೆಲ್ ಅಂತ ಹೇಳ್ಬೋದು. ಆ್ಯಂಡ್ ಗ್ರೇಡ್ C ಅಂತ ಬಂದಾಗ 1 ಕೋಟಿ ಸ್ಯಾಲರಿ ಇಟ್ಕೊಂಡ್ರವರು ಸಂಜು ಸ್ಯಾಮ್ಸನ್ ಇದ್ದಾರೆ, ರಿಂಕು ಸಿಂಗ್ ಇದ್ದಾರೆ, ತಿಲಕ್ ವರ್ಮಾ, ಇಲ್ಲೊಂಥರ ಕಂಪ್ಲೀಟ್ T20 ಟೀಮೇ ಕಾಣಿಸ್ತಾ ಇದೆ. ಅಕ್ಷರ್ ಪಟೇಲ್, ನನ್ನ ಪ್ರಕಾರ ಅಕ್ಷರ್ ಪಟೇಲ್ನ ಪುಷ್ ಮಾಡಬೇಕಾಗಿತ್ತು ಮೇಲ್ಗಡೆ.
ಎ ಗ್ರೇಡ್ನ ಕೊಡಬೇಕಾಗಿತ್ತು. ಯಾಕಂದರೆ ಆಲ್ ಫಾರ್ಮೆಟ್ ಆಡುವಂಥ ಪ್ಲೇಯರ್ಗೆ ಇವ್ರು ಏನಕ್ಕೆ ಸಿ ಗ್ರೇಡ್ ಕೊಟ್ಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಎಲ್ಲದರಲ್ಲೂ ಕೂಡ ಫಿಟಿನ್ ಆಗುವಂಥ ಲೆವೆನಲ್ಲಿ ಫಿಟಿನ್ ಆಗುವಂಥ ಪ್ಲೇಯರ್ ಅವರು. ನನ್ನ ಪ್ರಕಾರ ಎ ಗ್ರೇಡ್ನ ಕೊಡಬೇಕಾಗಿತ್ತು, ಸಾರಿ ಬಿ ಗ್ರೇಡ್ನ ಕೊಡಬೇಕಾಗಿತ್ತು. ಇಲ್ಲಿ ನಂಗೆ ಸ್ವಲ್ಪ ಬೇಜಾರಾಗ್ತಿದೆ ಅಕ್ಷರ್ ಪಟೇಲ್ ವಿಚಾರದಲ್ಲಿ. ಹರ್ಷದೀಪ್ ಸಿಂಗ್ ಈ ವಿಚಾರದಲ್ಲೂ ನಂಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಇವ್ರಿಗೂ ಕೂಡ ಬಿ ಗ್ರೇಡ್ನ ಕೊಡಬೇಕಾಗಿತ್ತು. ಯಾಕಂದರೆ T20 ಅಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಜೊತೆಗೆ ODIಸಲ್ಲೂ ಕೂಡ ಇವಾಗ ಮಸ್ತಾಗಿನೇ ಆಡ್ತಾ ಇದ್ದಾರೆ. ಸೊ ಇವರು ಕೂಡ ಪುಷ್ ಮಾಡಬೇಕಾಗಿತ್ತು, ಜೊತೆಗೆ ಟೆಸ್ಟಲ್ಲೂ ಕೂಡ ಆಕ್ಟಿವ್ ಆಗಿ ಕಾಣಿಸ್ಕೊಂಡ್ರು. ಇವ್ರಿಗೆ ಪುಷ್ ಕೊಡಬೇಕಾಗಿತ್ತು. ಶಿವಮ್ ದುಬೆ ಓಕೆ ಒಂದು ಫಾರ್ಮೇಟು, ಅದರಿಂದ ಗ್ರೇಡ್ ಸಿ ಕೊಟ್ಟಿದ್ದಾರೆ, ಓಕೆ ಅನ್ಬೋದು. ರವಿ ಬಿಷ್ಣೋಯ್ ಕೂಡ ಓಕೆ ಅನ್ಬೋದು. ಋತುರಾಜ್ ಗಾಯಕ್ವಾಡ್ ಕೂಡ ಓಕೆ ಅನ್ಬೋದು. 2 ಫಾರ್ಮೇಟ್ ಆಡ್ತಿದ್ದಾರೆ ಋತುರಾಜ್ ಗಾಯಕ್ವಾಡು. T20 ಅಲ್ಲಲ್ಲಿ ಬರ್ತಾರೆ, ODIಸಲ್ಲೂ ಕೂಡ ಅಲ್ಲಲ್ಲಿ ಬರ್ತಾರೆ. ಬಟ್ ಮೇಲೆ ಕೆಳಗಡೆ ಇದೆ, ಒಂದು ಸೆಂಚುರಿ ಕೂಡ ಬಂತು, ಓಕೆ ವೆಲ್ ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾಗೆ ಸಿ ಗ್ರೇಡ್ ಕೊಟ್ಟಿದ್ದಾರೆ, ಓಕೆ ವೆಲ್ ಅಂತ ಹೇಳ್ಬೋದು, ಯಾಕಂದರೆ 1 ಫಾರ್ಮೇಟ್ ಆಡ್ತಾ ಇದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಎಲ್ಲ ಫಾರ್ಮೇಟ್ನ ಆಡಿದ್ರು ಕೂಡ ಒಂಥರ ಅನ್ಸರ್ಟನ್ ಆಗಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಪೊಸಿಷನು. ಒಟ್ಟಿನಲ್ಲಿ ಕಾಂಟ್ರಾಕ್ಟಲ್ಲಿ ಇದ್ದಾರಾ ನಿತೀಶ್ ಕುಮಾರ್ ರೆಡ್ಡಿ, ಅವ್ರು ಖುಷಿ ಪಟ್ಟಿರ್ತಾರೆ ಖಂಡಿತ, ನಾನು ಕಾಂಟ್ರಾಕ್ಟಲ್ಲಿ ಇದೀನಿ ಗುರು ಅಂತ. ಧ್ರುವ್ ಜುರಲ್, ಸೊ ಇವರೆಲ್ಲೂ ಕಾಣಿಸ್ಕೊಂತ ಇಲ್ಲ, ಬಟ್ ಆದರೂ ಕೂಡ ಕಾಂಟ್ರಾಕ್ಟಲ್ಲಿ ಇದ್ದಾರೆ. ಅಲ್ಲಿ ಇಲ್ಲಿ ಯಾರು ಮಿಸ್ ಆದರು ಅಂದರೆ ಕಾಣಿಸ್ಕೊಂತಾರೆ. ಧ್ರುವ್ ಜುರಲ್ ಕಡೆ ತಲೆ ಹೋಗುತ್ತೆ. ಯಾರಾದರೂ ಇಂಜುರಿ ಆಗೋಗ್ಬಿಡ್ತು ಅಂತಂದರೆ ಅವಾಗ ತಲೆ ಹೋಗುತ್ತೆ ಅಷ್ಟೇ, ಇಲ್ಲ ಅಂದರೆ ಮೇನ್ ಪ್ಲೇಯರ್ಗಂತೂ ಖಂಡಿತ ಇಲ್ಲ. ಆಕಾಶ್ ದೀಪ್ನ ಉಳಿಸ್ಕೊಂಡಿದ್ದಾರಲ್ಲ, ಆಕಾಶ್ ದೀಪ್ ಖಂಡಿತ ಖುಷಿಯಾಗಿರ್ತಾರೆ. ನನ್ನ ಬಿಟ್ಟೇ ಬಿಟ್ಟರು ಟೆಸ್ಟಿನ, ಅಂದರೆ ಆಡ್ತಿರೋದೇ ಒಂದು ಟೆಸ್ಟ್ ಫಾರ್ಮೆಟ್ನ ಆ್ಯಕ್ಟಿವ್ ಆಗಿ, ಅದರಲ್ಲಿ ಕೂಡ ಇವಾಗ ಆ್ಯಕ್ಟಿವ್ ಆಗಿಲ್ಲ, ಬಟ್ ಉಳಿಸ್ಕೊಂಡಿದ್ದಾರೆ, ಖುಷಿ ಪಡಬೇಕು ಅವರು. ಪ್ರಸಿದ್ಧ ಕೃಷ್ಣ ಹಾಕೊಂಡಿದ್ದಾರೆ, ODIs ಆ್ಯಂಡ್ ಟೆಸ್ಟಲ್ಲಿ ಆಡ್ತಾ ಇದ್ದಾರೆ ಸ್ವಲ್ಪ ಆ್ಯಕ್ಟಿವ್ ಆಗಿ. ಸೊ ಓಕೆ ನಡೆಯುತ್ತೆ. ಹರ್ಷಿತ್ ರಾಣಾ ಎಲ್ಲ ಫಾರ್ಮೆಟ್ನೂ ಆಡ್ತಾವ್ರೆ. ಇವ್ರಿಗೆ ಈ ಗ್ರೇಡು ಖಂಡಿತ ಡಿಸರ್ವಿಂಗೇ, ಯಾಕೆಂದರೆ ಇನ್ನೂ ಪ್ರೂವ್ ಮಾಡ್ಕೊಬೇಕಾಗಿದೆ ಮೇಲ್ಗಡೆ ಗ್ರೇಡ್ಗೆ ಹೋಗಬೇಕು ಅಂತಾರೆ. ವರುಣ್ ಚಕ್ರವರ್ತಿ 1 ಫಾರ್ಮೆಟ್ನ ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ, ಓಕೆ ವೆಲ್ T20 ಫಾರ್ಮೆಟು. ಸಾಯಿ ಸುದರ್ಶನು ಎಲ್ಲೂ ಕೂಡ ಹಂಗೆ ನೋಡೋಕೆ ಹೋದ್ರೆ ಆ್ಯಕ್ಟಿವ್ ಆಗಿ ಆಡ್ತಾ ಇಲ್ಲ. ಟೆಸ್ಟ್ ಫಾರ್ಮೆಟಲ್ಲೂ ಕೂಡ ಅವ್ರನ್ನ ಸ್ಕ್ವಾಡಿಂದ ಈಚೆ, ಅಂದರೆ 11ಇಂದ ಆಚೆ ಇಡ್ತಾರೆ ಒಂದೊಂದು ಟೈಮು, ಬಟ್ ಆದರೂ ಕೂಡ ಲೆವೆನಲ್ಲಿ ಇಟ್ಟಿದ್ರೆ ಓಕೆ ವೆಲ್ ಅಂತ ಹೇಳ್ಬೋದು. ಈ ಕಡೆಯಿಂದ ಇಶಾನ್ ಕಿಶಾನ್ T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿರುವಂಥ ಇಶಾನ್ ಕಿಶಾನ್ ಸ್ಕ್ವಾಡಲ್ಲಿ ಕಾಣಿಸ್ತಾನೆ ಇಲ್ಲ, ಅಂದರೆ ಈ ಒಂದು ಲಿಸ್ಟಲ್ಲಿ 30 ಮೆಂಬರ್ ಲಿಸ್ಟಲ್ಲಿ ಕಾಣಿಸ್ತಾನೆ ಇಲ್ಲ. ಇಶಾನ್ ಕಿಶಾನ್ಗೂ ಸೆಂಟ್ರಲ್ ಕಾಂಟ್ರಾಕ್ಟಿಗೂ ಯಾಕೋ ಆಗಿ ಬರೋಲ್ಲ ಅನ್ನೋ ಥರ ಕಾಣಿಸ್ತೈತೆ. ಹಿಂದೆನೂ ಕೂಡ ಹಂಗೆ ಆಗಿತ್ತು. ಇಶಾನ್ ಕಿಶಾನ ಬೇಕು ಅಂತ, ಇಶಾನ್ ಕಿಶಾನ್ ಮತ್ತು ಶ್ರೇಯಸ್ ಅಯ್ಯರ್ನ ಬೇಕು ಅಂತಲೇ ಕಿತ್ಬಿಟ್ಟು ಈಚೆಗಡೆ ಹಾಕ್ಬಿಟ್ಟಿದ್ರು. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಕೂಡ ಕಿತ್ಬಿಟ್ಟು ಈಚೆಗಡೆ ಹಾಕ್ಬಿಟ್ರು. ಇವಾಗ ನೋಡ್ತು ಅಂದರೆ ಇವಾಗ ಸಗದ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇಂಡಿಯಾಗೂ ಕೂಡ ಮಸ್ತಾಗಿ ಆಡಿದ್ರು 1-2 ಮ್ಯಾಚು. ಏನು 2 ಮ್ಯಾಚು 3 ಮ್ಯಾಚಿಗೆಲ್ಲ ನಾವು ಸೆಂಟ್ರಲ್ ಕಾಂಟ್ರಾಕ್ಟಿಗೆ ಆ್ಯಡ್ ಮಾಡೋಕ್ಕಾಗಲ್ಲ ಅಂತಾನ, ಗೊತ್ತಿಲ್ಲ ಏನು ರೀಸನ್ ಇರ್ಬೋದು ಅಂತ. ಇಶಾನ್ ಕಿಶಾನ್ ಡಿಸರ್ವಿಂಗ್ ಇದ್ದರು ಈ ಒಂದು ಲಿಸ್ಟಲ್ಲಿ, ಯಾಕಂದರೆ ಡೊಮೆಸ್ಟಿಕಲ್ಲೂ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಜೊತೆಗೆ ಇವಾಗಲೂ ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇರಬೇಕಾಗಿತ್ತು. ಇಲ್ಲ ನೋಡಿ, ಎಲ್ಲರೂ ಇದ್ದಾರೆ 15 ಮೆಂಬರ್ ಸ್ಕ್ವಾಡಲ್ಲಿ ಇರೋವಂಥವ್ರು ಎಲ್ಲರೂ ಕೂಡ ಈ ಲಿಸ್ಟಲ್ಲಿ ಇದ್ದಾರೆ. ಬಟ್ ಇಶಾನ್ ಕಿಶಾನ್ ಒಬ್ಬರು ಇಲ್ಲಿ ಮಿಸ್ ಆಗ್ತಾರೆ ಅಂತಲೇ ಖಂಡಿತ ಬೇಜಾರಂತೂ ಇಶಾನ್ ಕಿಶಾನ್ಗೆ ಆಗಿರುತ್ತೆ. ಏನು ಗುರು ನಾನಿಲ್ಲ ಅಂತ. ಸೊ ಓಕೆ ನೋಡೋಣ. ಒಟ್ಟಲ್ಲಿ ನಿಮ್ಗೆ ಇಲ್ಲಿ ಏನು ಅನಿಸ್ತಪ್ಪ, ಇದನ್ನೆಲ್ಲ ನೋಡಾದ್ಮೇಲೆ ಯಾರು ಮಿಸ್ ಅಂತ ಅನ್ನಿಸ್ತಾ ಇದೆ, ಅಥವಾ ಯಾರನ್ನ ಅಡಿಷ್ನಲ್ ಆಗಿ ಹಾಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲ ಗುರು ಇವ್ರಿಗೆ ಈ ಸ್ಲಾಟ್ ಡಿಸರ್ವಿಂಗೇನೇ ಇಲ್ಲ, ಆದರೂ ಹಾಕೊಂಡಿದ್ದಾರೆ, ಇವ್ರಿಗೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಕೊಡಬೇಕಾಗಿತ್ತು ಅಥವಾ ಇನ್ನೊಂದು ಸ್ವಲ್ಪ ಕೆಳಗಡೆ ಕೊಡಬೇಕಾಗಿತ್ತು ಅಂತ. ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ವಿಚಾರದಲ್ಲಿ ಇಲ್ಲ ಗುರು ಎ ಗ್ರೇಡ್ ಕೊಡಬೇಕಾಗಿತ್ತು ಅವ್ರಿಗೆ, ಅವ್ರ ರೆಪ್ಯುಟೇಷನ್ ಏನೋ ಬಿ ಗ್ರೇಡ್ ಏನೋ ಕೊಟ್ಟಿದ್ದಾರೆ ಅನ್ನೋ ಥರ ಕೇಳ್ಬೋದು. ಬಟ್ ಆ ಥರ ಎಲ್ಲ ಬರೋದಿಲ್ಲ. ನಂಬರ್ ಆಫ್ ಫಾರ್ಮ್ಯಾಟ್ಸು, ನಂಬರ್ ಆಫ್ ಆ್ಯಕ್ಟಿವ್ ಮ್ಯಾಚಸ್ಸು ಎಷ್ಟು ಆಡ್ತಾ ಇದ್ದಾರೆ ಅಂದರೆ ಇವೆಲ್ಲ ಜುಜುಬಿ ದುಡ್ಡೇ ಇರ್ಬೋದು. 3 ಕೋಟಿ 5 ಕೋಟಿ 1 ಕೋಟಿ ಇವೆಲ್ಲ ಲೆಕ್ಕಕ್ಕೆ ಇಲ್ಲ ಅಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾಗೆ. ಅಲ್ಲಿ ಅಂದರೆ ಎಲ್ಲರಿಗೂ ಮ್ಯಾಟ್ರ್ ಆಗುತ್ತೆ ಅಂತಲ್ಲ, ಕೆಲವು ಪ್ಲೇಯರ್ಸ್ಗಳಿಗೆ ಇದು ಖಂಡಿತ ಮ್ಯಾಟ್ರ್ ಆಗುತ್ತೆ. ಸಮ್ಮನ್ ಲೈಕ್ ಇವಾಗ ತೊಗೊಬೋದು, ಇವಾಗ ಶಿವಮ್ ದುಬೆಗೂ ಏನು ಮ್ಯಾಟ್ರ್ ಆಗಲ್ಲ, ಅವ್ರಿಗೆ IPL ಕೋಟಿ ಬರುತ್ತೆ. ಇವಾಗ ಆಕಾಶ್ ದೀಪಿಗೆ ತೊಗೊಬೋದು, ಹರ್ಷಿತ್ ರಾಣಾಗೆ ತೊಗೊಬೋದು, ಸಾಯಿ ಸುದರ್ಶನ್ಗೆ ತೊಗೊಬೋದು. ಸೊ ವರುಣ್ ಚಕ್ರವರ್ತಿ ಇಂತಿಂಥ ಪ್ಲೇಯರ್ಗಳಿಗೆ ಖಂಡಿತ ಚಿಕ್ಕ ಅಮೌಂಟು ಇವೆಲ್ಲ ಮ್ಯಾಟ್ರ್ ಖಂಡಿತ ಆಗೇ ಆಗುತ್ತೆ. ದೊಡ್ಡ ಸ್ಟಾರ್ಸ್ಗಳಿಗೆ ಮ್ಯಾಟ್ರ್ ಆಗದೆ ಇರ್ಬೋದು. ಸೊ ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಪ್ಪ. ಈ ಗ್ರೇಡ್ಗಳು ನಿಮಗೆ ಸ್ಯಾಟಿಸ್ಫೈ ಆಯಿತಾ ಅಥವಾ ಆಗಲಿಲ್ವಾ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.